ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಂಗಳ ಗ್ರಹದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಏಪ್ರಿಲ್ 18ರಿಂದ ಈ ಮಂಗಳನಿಂದ 3 ಗ್ರಹಗಳಿಗೆ ತುಂಬ ವಿಶೇಷವಾದಂತಹ ಶುಭ ಫಲಿತಾಂಶಗಳು ಸಿಗ್ತವೆ. ಅದು ಏನು ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದು ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರದಲ್ಲಿ ನಿರ್ದಿಷ್ಟವಾಗಿ ಅವುಗಳ ಉದಯ ಮತ್ತು ಅಸ್ತಮ ತುಂಬಾ ಮುಖ್ಯವಾದಂತಹ ಹಂತಗಳು ಮಾನವನ ಜೀವನದ ಮೇಲೆ ಆಳವಾದ ಮಹತ್ವವನ್ನು ಕೂಡ ಹೊಂದಿವೆ. ಪಂಚಾಂಗದ ಪ್ರಕಾರ ಗ್ರಹಗಳ ಅಧಿಪತಿ ಎಂದು ಪರಿಗಣಿಸಲಾಗಿರುವ ಮಂಗಳ ಗ್ರಹವು ಏಪ್ರಿಲ್ 18ರಿಂದ ಮೀನ ರಾಶಿಯಲ್ಲಿ ಉದಯಿಸುತ್ತೆ. ಮಂಗಳ ಗ್ರಹವು ಹಲವಾರು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಕೆಲಸದ ದಕ್ಷತೆಯಲ್ಲಿ ಗಮನಾರ್ಹವಾದಂತಹ ಏರಿಕೆಯನ್ನು ತರುತ್ತೆ. ಆದರೆ ಈ ಅವಧಿಯನ್ನು ಮೀನ, ಧನು ಮತ್ತು ಮಿಥುನ ರಾಶಿಯ ಜನರಿಗೆ ವಿಶೇಷವಾಗಿ ಶುಭ ಅಂತ ಪರಿಗಣಿಸಲಾಗುತ್ತೆ. ಇದು ಇವರ ಜೀವನದ ವಿವಿಧ ಅಂಶಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಈ ಜ್ಯೋತಿಷ್ಯ ತತ್ವಗಳ ಪ್ರಕಾರ ಮಂಗಳವು ಉತ್ತುಂಗದಲ್ಲಿ ಇದ್ದಾಗ ಅದರ ಪ್ರಭಾವವು ಗಮನಾರ್ಹವಾಗಿ ಹೆಚ್ಚು ಸಕ್ರಿಯ ಮತ್ತು ಪ್ರಬಲವಾಗಿರುತ್ತೆ. ಇದು ಧೈರ್ಯ, ಶೌರ್ಯ, ಭೂಮಿ ಮತ್ತು ಆಸ್ತಿ, ವೃತ್ತಿ ನಿರೀಕ್ಷೆಗಳು ಹಾಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡುತ್ತೆ. ಹೆಚ್ಚುವರಿಯಾಗಿ ಧೈರ್ಯ ಮತ್ತು ಪರಾಕ್ರಮದಲ್ಲಿ ವರ್ಧನೆಯನ್ನು ಕೂಡ ಅನುಭವಿಸಬಹುದು ಮತ್ತು ದೇಶೀಯ ಅಥವಾ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಜ್ಯೋತಿಷ್ಯದಲ್ಲಿ ಮಂಗಳನ ಮಹತ್ವ ಏನು ಅಂತ ನೋಡೋಣ. ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವು ಕ್ಷೇತ್ರದ ಸರ್ವೋಚ್ಚ ಸೇನಾಧಿಪತಿಯಾಗಿ ಪೂಜಿಸಲ್ಪಡುತ್ತೆ. ಮಂಗಳನು ಶಕ್ತಿ, ಧೈರ್ಯ, ಶೌರ್ಯ ಇದರ ಸಂಕೇತವಾಗಿರುತ್ತೆ. ಇದನ್ನು ಬೆಂಕಿಯ ಅಂಶ ಅಂತ ಕೂಡ ಕರೆಯಲಾಗುತ್ತೆ. ಬೆಂಕಿಯನ್ನು ಪ್ರತಿನಿಧಿಸುವ ಗ್ರಹ ಅಂತ ವರ್ಗೀಕರಿಸಲಾಗಿದೆ. ಇದು ವ್ಯಕ್ತಿಯ ಆತ್ಮವಿಶ್ವಾಸ, ನಿರ್ಧಾರ ತೆಗೆದುಕೊಳ್ಳುವ ಪರಾಕ್ರಮ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಅವರ ಅಂತರ್ಗತ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತೆ. ಯಾವುದೇ ಜ್ಯೋತಿಷ್ಯ ಜನ್ಮ ಕುಂಡಲಿಯಲ್ಲಿ ಮಂಗಳನ ಸ್ಥಾನವು ವ್ಯಕ್ತಿಯ ಮನೋಧರ್ಮ, ವೃತ್ತಿಪಥ, ಆಸ್ತಿ ಮತ್ತು ವಸತಿ ವಿಷಯಗಳು, ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತೆ. ಅಲ್ಲದೆ ಮಂಗಳನನ್ನು ವ್ಯಕ್ತಿಯ ಧೈರ್ಯ ಮತ್ತು ಶೌರ್ಯ ಮತ್ತು ನಾಯಕತ್ವದ ಸಾಮರ್ಥ್ಯದ ಸೂಚಕ ಅಂತ ಕೂಡ ಕರೆಯಲಾಗುತ್ತೆ. ಜನ್ಮ ಕುಂಡಲಿಯಲ್ಲಿ ಮಂಗಳ ಗ್ರಹವು ಬಲವಾಗಿ ನೆಲೆಗೊಂಡಿದ್ದರೆ ವ್ಯಕ್ತಿಗಳು ನಿರ್ಭೀತರು, ಶೌರ್ಯವಂತರು ಮತ್ತು ಲೆಕ್ಕ ಹಾಕಿದ ಅಪಾಯಗಳನ್ನು ತೆಗೆದುಕೊಳ್ಳುವಂತಹ ಪ್ರವೃತ್ತಿಯನ್ನು ಹೊಂದಿದವರಾಗಿರ್ತಾರೆ. ಅಲ್ಲದೆ ಜ್ಯೋತಿಷ್ಯ ಸಿದ್ಧಾಂತಗಳ ಪ್ರಕಾರ ನೋಡೋದಾದರೆ ಮಂಗಳನು ಭೂಮಿ, ವಸತಿ, ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಒಂದು ಅಂತರ್ಗತವಾದ ಸಂಬಂಧವನ್ನು ಹೊಂದಿದೆ. ಒಬ್ಬರ ಜನ್ಮ ಕುಂಡಲಿಯಲ್ಲಿ ಬಲವಾದ ಮಂಗಳನ ಉಪಸ್ಥಿತಿಯು ಭೂಮಿ, ಆಸ್ತಿ ಮತ್ತು ವಾಹನಗಳನ್ನು ಸಂಪಾದಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ. ಅಲ್ಲದೆ ಮಂಗಳನನ್ನು ಕಿರಿಯ ಸಹೋದರ ಸಹೋದರಿಯರನ್ನು ನಿಯಂತ್ರಿಸುವ ಸೂಚಕ ಅಂತ ಕೂಡ ಕರೆಯಲಾಗುತ್ತೆ. ಜಾತಕದಲ್ಲಿ ಮಂಗಳನು ಶುಭ ಸ್ಥಾನದಲ್ಲಿದ್ದರೆ ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ ಮತ್ತು ಅವರ ಬೆಂಬಲವನ್ನು ಸಹ ಪಡ್ಕೊತೀರಾ. ಮಂಗಳ ಗ್ರಹವು ವ್ಯಕ್ತಿಯೊಳಗೆ ಶಕ್ತಿ, ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತೆ. ಬಲವಾದಂತಹ ಮಂಗಳನನ್ನು ಹೊಂದಿರುವ ವ್ಯಕ್ತಿಗಳು ಕಠಿಣ ಸಂದರ್ಭಗಳಲ್ಲಿಯೂ ಸಹ ಬಿಟ್ಟುಕೊಡೋದಿಲ್ಲ. ಬದಲಾಗಿ ಯಶಸ್ಸನ್ನು ಸಾಧಿಸಲು ಹೋರಾಟಗಳ ಮೂಲಕ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಲೇ ಇರ್ತಾರೆ. ಹೆಚ್ಚುವರಿಯಾಗಿ ಮಂಗಳನನ್ನು ಯುದ್ಧ ಮತ್ತು ತಾಂತ್ರಿಕ ಪರಾಕ್ರಮದ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ. ಪರಿಣಾಮವಾಗಿ ಪ್ರಬಲ ಮಂಗಳನನ್ನು ಹೊಂದಿರುವ ಜಾತಕವು ಮಿಲಿಟರಿ, ಪೊಲೀಸು, ಇಂಜಿನಿಯರಿಂಗು, ಕ್ರೀಡೆ ಮತ್ತು ಆಡಳಿತದಂತಹ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ. ಈ ಮಂಗಳನ ಉದಯದ ಪ್ರಭಾವ ಏನು ಅಂತ ನೋಡೋದಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಧೈರ್ಯ, ಶಕ್ತಿ, ಶೌರ್ಯ, ಭೂಮಿ, ಸಹೋದರರು, ತಾಂತ್ರಿಕ ಕ್ಷೇತ್ರಗಳು, ಮಿಲಿಟರಿ ಮತ್ತು ಆಡಳಿತ ಕ್ಷೇತ್ರದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮಂಗಳ ಗ್ರಹವು ದಹನವಾದಾಗ ಅದರ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತೆ. ಆದರೆ ಮಂಗಳ ಗ್ರಹವು ಉದಯಿಸಿದ ತಕ್ಷಣ ಅದರ ಶಕ್ತಿ ಮತ್ತೆ ಸಕ್ರಿಯವಾಗುತ್ತೆ. ಮಂಗಳ ಗ್ರಹದ ಉದಯವು ಸ್ಥಗಿತಗೊಂಡ ಕಾರ್ಯಗಳಿಗೆ ವೇಗವನ್ನು ತರುತ್ತೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿಗೆ ಅನುಕೂಲಕರವಾದಂತಹ ಅವಕಾಶಗಳನ್ನು ಸೃಷ್ಟಿಸಿಕೊಡುತ್ತೆ. ಈ ಕಾರಣಕ್ಕಾಗಿ ಮಂಗಳ ಗ್ರಹದ ಉದಯವನ್ನು ಜ್ಯೋತಿಷ್ಯದಲ್ಲಿ ಮಹತ್ವದ ಆಕಾಶ ಘಟನೆ ಅಂತ ಕೂಡ ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಈಗ ಈ ಮಂಗಳ ಗ್ರಹದಿಂದ
ಪ್ರಯೋಜನವನ್ನು ಪಡ್ಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೀನರಾಶಿ. ಮಂಗಳ ಗ್ರಹದ ಉದಯವು ಮೀನರಾಶಿಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸ ಮತ್ತು ಶಕ್ತಿಯ ಹೆಚ್ಚಳಕ್ಕೆ ಕಾರಣವಾಗಬಹುದು. ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಹೋಲಿಸಿದರೆ ಮಂಗಳವು ಲಗ್ನದಲ್ಲಿ ಅಂದರೆ ಮೊದಲ ಮನೆಯಲ್ಲಿ ಉದಯಿಸುತ್ತೆ. ಪರಿಣಾಮವಾಗಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡ್ಕೊತೀರಾ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ಕೂಡ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಸಾಕಷ್ಟು ಉತ್ತಮವಾಗಿರುತ್ತೆ. ಸಾಕಷ್ಟು ಸಮಯಗಳಿಂದ ಕುಟುಂಬದಲ್ಲಿ ಕಂಡುಬರುತ್ತಾ ಇರತಕ್ಕಂಥ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರಗಳು ಈ ಸಂದರ್ಭದಲ್ಲಿ ಸಿಗ್ತವೆ. ತಂದೆ ತಾಯಿಯಿಂದ ಆರ್ಥಿಕ ಸಹಾಯವನ್ನು ಕೂಡ ನೀವು ಪಡ್ಕೊಳ್ತೀರಾ. ರೊಮ್ಯಾಂಟಿಕ್ ಜೀವನ ಉತ್ತಮವಾಗಿರುತ್ತೆ, ಅದು ನಿಮ್ಮದಾಗಿರುತ್ತೆ. ಹಾಗೂ ಜೀವನ ಸಂಗಾತಿಯ ಜೊತೆಗೆ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿ ಬಲಗೊಳ್ಳುತ್ತೆ. ಈಗ ಧನುರಾಶಿ. ಧನುರಾಶಿಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮಂಗಳನ ಉದಯವು ಹೆಚ್ಚು ಅನುಕೂಲಕರವಾಗುತ್ತೆ. ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಹೋಲಿಸಿದರೆ ಮಂಗಳನು 4ನೇ ಮನೆಯಲ್ಲಿ ಉದಯಿಸ್ತಾನೆ. ಪರಿಣಾಮವಾಗಿ ನೀವು ಈ ಅವಧಿಯಲ್ಲಿ ಭೌತಿಕ ಸೌಕರ್ಯಗಳನ್ನು ಅನುಭವಿಸಬಹುದು. ನಿಮ್ಮ ಕರಿಯರ್ನಲ್ಲಿ ದೊಡ್ಡ ಮಟ್ಟದ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತವೆ. ನೀವು ಕಷ್ಟಪಟ್ಟು ದುಡಿದಿರುವುದಕ್ಕೆ ಸರಿಯಾದಂತಹ ಪ್ರತಿಫಲ ನಿಮಗೆ ಸಿಗುತ್ತೆ. ಕೆಲವರು ಈ ಸಂದರ್ಭದಲ್ಲಿ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿದ್ರೆ ಅದಕ್ಕೆ ಕೂಡ ಇದು ಹೇಳಿ ಮಾಡಿಸಿದಂತಹ ಸಮಯ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಮಾಡುವಂತಹ ಪ್ರಯಾಣದಿಂದಲೂ ಕೂಡ ನೀವು ಹೆಚ್ಚಿನ ಲಾಭವನ್ನು ಗಳಿಸಬಹುದು. ವ್ಯಾಪಾರಿಗಳಿಗೆ ಕೈತುಂಬ ಲಾಭ ಸಿಗುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೂಡ ನೀವು ಕಾಣ್ಬೋದು. ಹಣಕಾಸಿನ ಸಂಪಾದನೆಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಡಕುಗಳು ಕೂಡ ನಿಮ್ಮನ್ನು ಕಾಡುವುದಿಲ್ಲ. ಹಾಗಾಗಿ ಸುಲಭವಾಗಿ ಶ್ರಮ ವಹಿಸಿ ನೀವು ಕೆಲಸ ಮಾಡಿದ್ದೆ ಆದರೆ ಸುಲಭವಾಗಿ ಹಣವನ್ನು ಸಂಪಾದನೆ ಮಾಡಬಹುದು. ಈಗ ಮಿಥುನ ರಾಶಿ. ಮಿಥುನ ರಾಶಿಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮಂಗಳನ ಉದಯವು ವೃತ್ತಿ ಮತ್ತು ಖ್ಯಾತಿಯ ಕ್ಷೇತ್ರಗಳಲ್ಲಿ ಲಾಭಕಾರಿಯಾಗುತ್ತೆ. ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಹೋಲಿಸಿದರೆ ಮಂಗಳನು ಕರ್ಮ ಅಂದರೆ ವೃತ್ತಿಯ ಮನೆಯಲ್ಲಿ ಉದಯಿಸ್ತಾ ಇದ್ದೇನೆ. ಪರಿಣಾಮವಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಪ್ರತಿಫಲವನ್ನು ಪಡೆಯುವ ಬಲವಾದ ಸಾಧ್ಯತೆಗಳಿವೆ. ಅಲ್ಲದೆ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಂಬಂಧಿಕರು ಹಾಗೂ ಸ್ನೇಹಿತರಿಂದ ನಿಮಗೆ ಬೆಂಬಲ ಸಹಕಾರ ಸಿಗುತ್ತೆ. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನತ್ತ ಉಪಯೋಗಿಸಿಕೊಂಡರೆ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡಬಹುದು ಹಾಗೂ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಫಲತೆಯನ್ನು ಸಾಧಿಸಬಹುದು. ಉದ್ಯೋಗದಲ್ಲಿರುವಂಥವ್ರಿಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯದಲ್ಲಿ ಕೂಡ ಉತ್ತಮವಾದಂತಹ ಬೆಳವಣಿಗೆಯನ್ನು ನೀವು ಕಾಣ್ಬೋದು. ದಾಂಪತ್ಯ ಜೀವನದಲ್ಲಿ ಕೂಡ ನೀವು ಖುಷಿಯನ್ನು ಕಾಣ್ತೀರಾ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.